ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವ್ಲಾಗಿಂಗ್ ವಿದ್ಯಾ. ಇವತ್ತು ಗುರುವಾರ 11 ಗಂಟೆ ಆಗಿದೆ. ನಾನು ಇವಾಗ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಅಡುಗೆ ಕೆಲಸ ಮುಗಿದಿದೆ, ಇನ್ನ ಸ್ವಲ್ಪ ಬಾಕಿ ಇದೆ. ಇವತ್ತು ಹೋಳಿ ಹಬ್ಬ ಅಲ್ವಾ, ಹಾಗಾಗಿ ನಾನು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಅದನ್ನು ಕೂಡ ವಿಡಿಯೋ ಮಾಡೋಣ ಅಂತ ಇವಾಗ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ಹೋಳಿ. ನೀವೆಲ್ಲ ಹೋಳಿ ಹಬ್ಬನ ಹೇಗೆ ಆಚರಿಸ್ತೀರಾ? ನಮ್ಮ ಕಡೆ ಏನು ತುಂಬ ಗ್ರ್ಯಾಂಡ್ ಆಗಿಲ್ಲ, ಆಚರಿಸೋರು ಆಚರಿಸ್ತಾರೆ. ನಮ್ಮ ಮನೇಲೆಲ್ಲ ಅಷ್ಟೊಂದು ಈ ಹಬ್ಬ ಎಲ್ಲ ಅಷ್ಟೊಂದು ಗ್ರ್ಯಾಂಡ್ ಆಗಿ ಏನು ಆಚರಿಸಲ್ಲ, ತುಂಬ ಸಿಂಪಲ್ ಆಗಿ ಇರುತ್ತೆ. ಇವತ್ತು ಹೆಸರುಬೇಳೆ ಪಾಯಸ ಮಾಡೋದನ್ನ ತೋರಿಸ್ತೀನಿ. ಇವಾಗ ನಾನು ಕೂಡ ಮಾಡಬೇಕು ಹೆಸರುಬೇಳೆ ಪಾಯಸನ. ವ್ಲಾಗು ಕೂಡ ಮಾಡಿದಾಗಾಯ್ತು ಅಂತ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಇವತ್ತು ಅಂಗಡಿಗೆ ಹೋಗಿಲ್ಲ, ಮನೇಲೇ ಇದ್ದಾರೆ. ಯಾಕೆಂತಂದ್ರೆ ಇವತ್ತು ಹೋಳಿ ಹಬ್ಬ ಅಲ್ವಾ, ಎಲ್ಲರೂ ಕೂಡ ಕಲರ್ ಹಾಕ್ತಾರೆ ಅಂತ ಅವ್ರು ಹೋಗೇ ಇಲ್ಲ. ನೋಡೋಣ ಇವತ್ತಿನ ದಿನ ಎಲ್ಲ ಹೇಗೆ ಕಳೆಯುತ್ತೆ ಅನ್ನೋದನ್ನು ಕೂಡ. ಇವಾಗ ನಾನು ಬೇಗ ಹೆಸರುಬೇಳೆ ಪಾಯಸ ಮಾಡ್ತೀನಿ. ಊಟಕ್ಕೆ ಇನ್ನು ಸಾಂಬಾರು ಕೂಡ ಆಗಬೇಕಿದೆ. ಮಾವಿನಕಾಯಿ ತಂಬಳಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬೇಸಿಗೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೊಮ್ಮೆ ಮಾವಿನಕಾಯಿ ತಂಬಳಿ ಮಾಡಿ ನಾವು ಊಟ ಮಾಡ್ತೀವಿ ಕೆಲವೊಂದು ಟೈಮಲ್ಲಿ. ಡೈಲಿ ಸಾಂಬಾರು ತಿಂದು ತಿಂದು ಬೋರ್ ಆಗಿರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಏನಾದರೂ ಚೇಂಜ್ ಇರಲಿ ಅಂತ ನಾನು ಮಂತ್ಲಿ ಒಮ್ಮೆ ಮಾವಿನಕಾಯಿ ತಂಬಳಿ ಮಾಡಿ ಊಟ ಮಾಡ್ತೀನಿ. ಅದನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮಗೆ, ಅದಕ್ಕೋಸ್ಕರ ಮತ್ತೆ ಮಾವಿನಕಾಯಿ ತಂಬಳಿ ಮಾಡೋದನ್ನು ವಿಡಿಯೋ ಮಾಡಲ್ಲ. ಇವಾಗ ನಾನು ಹೆಸರುಬೇಳೆ ಪಾಯಸ ಮಾಡೋದನ್ನು ವಿಡಿಯೋ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಹೆಸರುಬೇಳೆ ಪಾಯಸ ಮಾಡೋಣ. ಇಲ್ಲಿ ನಾನು ಹೆಸರುಬೇಳೆ ಪಾಯಸ ಮಾಡೋದಕ್ಕೆ 1 ಲೋಟ ಹಾಲನ್ನು ತೆಗೆದುಕೊಂಡಿದ್ದೀನಿ. ಹಾಗೆಯೇ ಹೆಸರುಬೇಳೆ 1/4 ಕಪ್ಪಷ್ಟು ಎತ್ಕೊಂಡಿದ್ದೀನಿ. ನಾವೇನು ಜಾಸ್ತಿ ಸ್ವೀಟನ್ನು ತಿನ್ನಲ್ಲ, ಸ್ವಲ್ಪ ಅಂತ ಸ್ವಲ್ಪನೇ ಮಾಡೋದಕ್ಕೆ 3/4 ಕಪ್ ತೆಗೆದುಕೊಂಡಿದ್ದೀನಿ. ಹಾಗೆಯೇ 1 ಕಪ್ ಬೆಲ್ಲ ತೆಗೆದುಕೊಂಡಿದ್ದೀನಿ. ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಹಾಕ್ತೀನಿ, ಇರಲಿ ಅಂತ 1 ಕಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಬಾದಾಮಿ ತೆಗೆದುಕೊಂಡಿದ್ದೀನಿ, ದ್ರಾಕ್ಷಿ, ಆಮೇಲೆ 2 ಏಲಕ್ಕಿ ತೆಗೆದುಕೊಂಡಿದ್ದೀನಿ. ನನ್ನ ಹತ್ರ ಏಲಕ್ಕಿ ಪೌಡರ್ ಇರಲಿಲ್ಲ, ಹಾಗಾಗಿ ಗೋಡಂಬಿ ಇರಲಿಲ್ಲ ಇವತ್ತು, ಅದಕ್ಕೋಸ್ಕರ ನಾನು ಇಲ್ಲಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಣ ದ್ರಾಕ್ಷಿ. ಪರವಾಗಿಲ್ಲ, ಏನು ಮಾಡೋದಕ್ಕಾಗಲ್ಲ, ಒಮ್ಮೊಮ್ಮೆ ಹಾಗೆ ಆಗುತ್ತೆ. ಇಲ್ಲ ಅಂತಂದರೆ ಅಡ್ಜಸ್ಟ್ ಮಾಡಿ ಅಡುಗೆ ಮಾಡಲೇಬೇಕಲ್ವಾ, ಹಾಗಾಗಿ ಇವತ್ತು ಗೋಡಂಬಿ ತರೋದಕ್ಕೆ ಹೋಗಿಲ್ಲ. ಯಾಕೆಂತಂದರೆ ಹೊರಗಡೆ ಎಲ್ಲ ತುಂಬ ಕಲರ್ ಹಾಕ್ತಾ ಇರ್ತಾರೆ, ಅದಕ್ಕೋಸ್ಕರ ಹಸ್ಬೆಂಡ್ ಇವತ್ತು ಅಂಗಡಿಗೆ ಕೂಡ ಹೋಗಿಲ್ಲ. ಗೋಡಂಬಿ ಇಲ್ಲ ಆಗಿರೋದು ಗೊತ್ತೇ ಇರಲಿಲ್ಲ. ಇವಾಗ ಪಾಯಸ ಮಾಡೋದಕ್ಕೆ ಬಂದೆ, ಹಾಗಾಗಿ ನಾನು ಗೋಡಂಬಿ ಇಲ್ಲ ಅಂತ ಗೊತ್ತಾಯಿತು ಫ್ರೆಂಡ್ಸ್. ಏನು ಮಾಡೋದಕ್ಕಾಗಲ್ಲ, ಇದ್ದಿದ್ರಲ್ಲೇ ಪಾಯಸ ಮಾಡೋಣ. ತುಪ್ಪ ಹೇಳೋದನ್ನೇ ಮರ್ತೋಗಿದ್ದೆ ನೋಡಿ, ತುಪ್ಪ ಹಾಕಬೇಕು ಇದಕ್ಕೆ. ಅದಕ್ಕಿಂತ ಮುಂಚೆ ನಾನು ಈ ಹೆಸರು ಬೇಳೆನ ವಾಶ್ ಮಾಡಿ ಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಹೆಸರು ಬೇಳೆನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. 3 ನೀರಲ್ಲಿ ವಾಶ್ ಮಾಡಿದ್ದೀನಿ. ಯಾಕೆಂತಂದ್ರೆ ಇದು ಸ್ವಲ್ಪ ಸ್ಮೆಲ್ ಇರುತ್ತೆ, ಅದಕ್ಕೋಸ್ಕರ ಹೆಸರು ಬೇಳೆ ಪಾಯಸ ಮಾಡುವಾಗ ಯಾವಾಗಲೂ ಹೆಸರು ಬೇಳೆನ ವಾಶ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇವಾಗ ಮಾಡೋದು ಹೇಗೆ ಅಂತ ಇವಾಗ ನಾನು ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ. ದ್ರಾಕ್ಷಿ ಹುರ್ಕೊಳ್ಳೋಣ. ಗೋಡಂಬಿ ಏನು ಹುರಿಬೇಕಂತ ಇಲ್ಲ, ಹಾಗಾಗಿ ದ್ರಾಕ್ಷಿ ಅಷ್ಟೇ ಹುರ್ಕೊಳ್ತೀನಿ ನಾನಿಲ್ಲಿ. ದ್ರಾಕ್ಷಿ ಎತ್ತಿಟ್ಕೊಂಡೆ ನಾನು ಇವಾಗ ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಈ ಹೆಸರು ಬೇಳೆ ಚೆನ್ನಾಗಿ ನಾನು ತುಪ್ಪದಲ್ಲಿ ಫ್ರೈ ಮಾಡಿ ಬೇಯೋದಕ್ಕೆ ಹಾಕಿದ್ದೀನಿ. ತುಪ್ಪದಲ್ಲಿ ಅದು ಫ್ರೈ ಆಗಿ ಬರಬೇಕು. ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ನಾನು ಇದಕ್ಕೆ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಬಿಸಿನೀರನ್ನು, ಅದನ್ನು ಸೇರಿಸ್ತೀನಿ.
ನಾನು ಇವತ್ತು ಯಾಕೆ ಇಲ್ಲೇನೆ ಮಾತಾಡ್ತಿದ್ದೀನಿ ಅಂದರೆ ನನ್ನೊಬ್ಬರು ಸಬ್ಸ್ಕ್ರೈಬರ್ ಹೇಳಿದರು ಒಮ್ಮೆ ನೀವು ಈ ಥರ ವಿಡಿಯೋ ಮಾಡಿ ಅಂತ ನನಗೆ ಕಾಮೆಂಟ್ ಹಾಕಿದ್ರು. ಆವಾಗಲೇ ಮಾತಾಡಿ ವಿಡಿಯೋನ ನೀವು ಕ್ರಾಸಲ್ಲಿ ಇಟ್ಟಿದ್ದೀರಾ ಅಂತ ಕಮೆಂಟ್ ಹಾಕಿದ್ರು. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇಲ್ಲೇನೆ ಮಾತಾಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಕ್ತಾ ಇದ್ದೆ. ನಾನು ಯಾಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಕ್ತೀನಿ ಅಂತಂದರೆ ನಾವು ಒಗ್ಗರಣೆ ಮಾಡಿದಾಗಲ್ಲ ಅದ್ರ ಆವಾಜೇ ಜಾಸ್ತಿ ಬರುತ್ತೆ, ನನ್ನ ಮಾತಿಗಿಂತ ಅದ್ರ ಸೌಂಡೇ ನಿಮಗೆ ಜಾಸ್ತಿ ಆಗಿ ಕೇಳುತ್ತೆ. ಅದಕ್ಕೋಸ್ಕರ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಕ್ತಾ ಇದ್ದೆ. ನೋಡೋಣ ಇವತ್ತು ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ. ಇವಾಗ ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಲಿ, ಅಲ್ಲಿವರೆಗೂ ಕಾಯೋಣ ಫ್ರೆಂಡ್ಸ್. ನೋಡಿ ಇಲ್ಲಿ ಫ್ರೈ ಆಗ್ತಾ ಇದೆ, ಸ್ವಲ್ಪ ಮರೂನ್ ಕಲರ್ ಬಣ್ಣಕ್ಕೆ ತಿರುವಿದೆ ಇದು. ಇನ್ನ ಒಂದು 2 ನಿಮಿಷ ಇಡ್ತೀನಿ ನಾನು ಇದರಲ್ಲಿ. ಇವಾಗ ನಾನು ಇದಕ್ಕೆ ಬಿಸಿ ನೀರನ್ನು ಆ್ಯಡ್ ಮಾಡ್ತೀನಿ. ಇದಿವಾಗ ಚೆನ್ನಾಗಿ ಇದ್ರಲ್ಲೇನೆ ಬೆಂದು ಬರಬೇಕು. ನಮ್ಮನೇಲಿ ಕುಕ್ಕರನ್ನು ಜಾಸ್ತಿ ಬಳಸಲ್ಲ ಕುಕ್ಕರನ್ನು. ಹಾಗಾಗಿ ನಾನು ಪಾತ್ರೆನಲ್ಲಿ ಇವಾಗ ಬಿಸಿ ನೀರು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬೆಂದು ಬಂದಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಇದು ಹೇಗಾಯಿತು ಅನ್ನೋದನ್ನು ಕೂಡ. ನಮ್ಮ ಕಡೆ ಸಾಮಾನ್ಯವಾಗಿ ಪಾಯಸ ಮಾಡಬೇಕಾದ್ರೆ ತೆಂಗಿನಕಾಯಿನ ರುಬ್ಬಿಟ್ಟು ಹಾಕ್ತಾರೆ ಸ್ವಲ್ಪ. ಇವತ್ತು ಸ್ವಲ್ಪ ಗಡಿಬಿಡಿ ಇದೆ, ಇವಾಗಷ್ಟೇ ವಿಡಿಯೋ ಪಬ್ಲಿಷ್ ಮಾಡಿ ನಾನು ಬಂದಿದ್ದೀನಿ. ಇನ್ನು ಸ್ವಲ್ಪ ಕೆಲಸಗಳಿದೆ, ಇನ್ನು ಸಾಂಬಾರು ಕೂಡ ಆಗಬೇಕು, ಮಾವಿನಕಾಯಿ ತಂಬಳಿ ಕೂಡ ಆಗಬೇಕು. ಹಾಗಾಗಿ ನಾನು ಇವತ್ತು ಹಾಲನ್ನೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮ ಕಡೆ ಇದಕ್ಕೆ ತೆಂಗಿನಕಾಯಿನ ತುಂಬ ಸ್ಮೂತಾಗಿ ರುಬ್ಬಿಟ್ಟು ಹಾಕ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ಹಾಲು ಹಾಕಿ ಮಾಡ್ತಾ ಇದ್ದೀನಿ ನಾನು. ಯಾವತ್ತಾದರೂ ಒಮ್ಮೆ ತೆಂಗಿನಕಾಯಿ ರುಬ್ಬ ಹಾಕಿದಾಗ ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಹೆಸರುಬೇಳೆ ಚೆನ್ನಾಗಿ ಬೆಂದ್ಕೊಂಡಿದೆ. ನಾನು ಇದಕ್ಕೆ ಇವಾಗ ಬೆಲ್ಲನ ಸೇರಿಸ್ತೀನಿ. ಇವಾಗ ನಾನು ಇದಕ್ಕೆ ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಾಲನ್ನು ಸೇರಿಸಿ ನಾನು ಇವಾಗ ಹಾಗೆ ಬಿಟ್ಟಿದ್ದೀನಿ ಒಂದು 5 ನಿಮಿಷ. ಇದು ಚೆನ್ನಾಗಿ ಕುದೀಲಿ. ಇದು ಕುದ್ಮೇಲೆ ನಾನು ಇದಕ್ಕೆ ಇದು ಚೆನ್ನಾಗಿ ಕುಕ್ ಆಗಬೇಕು. ಇನ್ನೂ ಒಂದು 5-10 ನಿಮಿಷ. ಅದಾದಮೇಲೆ ನಾನು ತೆಗೆದುಕೊಂಡಿದ್ದಂಥ ಬಾದಾಮಿ ಮತ್ತು ದ್ರಾಕ್ಷಿಯನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ನೋಡಿದ್ರಲ್ವ ಹೆಸರುಬೇಳೆ ಪಾಯಸ ಮಾಡೋದು ಎಷ್ಟು ಈಸಿ ಅಂತ. ಅದಕ್ಕೋಸ್ಕರ ಇವತ್ತು ಹೋಳಿ ಹಬ್ಬ ಅಲ್ವಾ, ಪಾಯಸ ಮಾಡೋದಿತ್ತು, ನಿಮಗೂ ಕೂಡ ತೋರಿಸ್ದಾಗಾಯ್ತು ಅಂತ ಮಾಡಿದ್ದೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬಹುದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇದು ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಇದಕ್ಕೆ ತೆಗೆದುಕೊಂಡಂಥ ದ್ರಾಕ್ಷಿನ ಆ್ಯಡ್ ಮಾಡ್ತೀನಿ. ಹಾಗೆಯೇ ಇವಾಗ ಬಾದಾಮಿ ಕೂಡ ಇದಕ್ಕೆ ಸೇರಿಸ್ತೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ನಾನು ಹೆಸರುಬೇಳೆ ಪಾಯಸನ ಹೇಗೆ ಮಾಡಿದೆ ಅಂತ. ಬೇಗನೆ ಮಾಡ್ಕೊಳ್ಬಹುದು. ಇವಾಗ ನಾನು ಪಾಯಸನ ಸರ್ವ್ ಮಾಡಿ ತೋರಿಸ್ತೀನಿ ಒಂದು ಪ್ಲೇಟಲ್ಲಿ. ತುಂಬಾ ಟೇಸ್ಟಿ ಆಗಿರುತ್ತೆ ಈ ಪಾಯಸ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಯ್ ಫ್ರೆಂಡ್ಸ್, ಗಂಟೆ ಎಷ್ಟು ಗೊತ್ತಾ? ಇವಾಗ 6:30 ಆಗಿದೆ. ನಾನು ಇವಾಗ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ನಾನು ಹೆಸರುಬೇಳೆ ಪಾಯಸ ತೋರಿಸಿದ ಮೇಲೆ ಹಾಗೆಯೇ ನಮ್ಮದು ಡೈಲಿ ಲೈಫ್ ಹೇಗಿರುತ್ತೋ ಹಾಗೆ ಇರುತ್ತೆ. ಅದಕ್ಕೋಸ್ಕರ ನಾನು ಮತ್ತೆ ವಿಡಿಯೋನ ಮಾಡಿಲ್ಲ. ಊಟ ಮಾಡಿದ್ದು, ಕಮೆಂಟಿಗೆ ರಿಪ್ಲೈ ಹಾಕಿತ್ತು, ಇನ್ನು ಸಂಜೆ ಕೆಲಸ ಎಲ್ಲ ಸ್ಟಾರ್ಟ್ ಆಗಿತ್ತು. ಎಲ್ಲ ಕೆಲಸ ಮುಗಿಸಿ ನಾನು ಇವಾಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ.
ನಾನು ಡೈಲಿ ತೋರಿಸ್ತಾ ಹೋದರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಆಲ್ರೆಡಿ ನೀವು ಹೇಳ್ತಾನೆ ಇದ್ದೀರಾ ಬೋರಿಂಗ್ ಆಗ್ತಾ ಇದೆ ಅಂತ. ಎಲ್ಲರ ಲೈಫಲ್ಲೂ ಇದೆ ಅಲ್ವಾ ಫ್ರೆಂಡ್ಸ್, ಡೈಲಿ ಮಾಡಿದ್ದೇ ಕೆಲಸ ಮಾಡೋದು, ಯಾವಾಗಲೂ ಟ್ರಿಪ್ಪಿಗೆ ಹೋಗೋದು, ಆ ಥರದ್ದೆಲ್ಲ ನಮ್ಮದು ತುಂಬ ಕಡಿಮೆ. ನಾನೊಬ್ಳು ಸಾಮಾನ್ಯಳು, ನಾನು ಆಲ್ರೆಡಿ ನಿಮಗೆ ಹೇಳ್ತಾನೆ ಬಂದಿದ್ದೀನಿ. ತುಂಬ ಸಿಂಪಲ್ ಆಗಿ ಬದುಕ್ತಾ ಇರೋಳು. ನನ್ನ ವ್ಲಾಗು ಕೂಡ ನಿಮಗೆ ತುಂಬ ಸಿಂಪಲ್ ಆಗಿರುತ್ತೆ. ಬೋರಿಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಬೋರಿಂಗ್ ಆದಲ್ಲಿ ಕ್ಷಮೆ ಇರಲಿ. ಇನ್ನು ಬೇರೆ ಬೇರೆ ರೀತಿಯ ವ್ಲಾಗನ್ನು ತರೋದಕ್ಕೆ ನಾನು ಕೂಡ ಪ್ರಯತ್ನಿಸ್ತೀನಿ ಫ್ರೆಂಡ್ಸ್. ನಿಮಗೆ ಬೋರ್ ಆಗಬಾರ್ದು ಅಂತ ನೀವೆಲ್ಲರೂ ಹೇಳ್ತಾ ಇದ್ದೀರಲ್ವ, ಅದಕ್ಕೋಸ್ಕರ ನೋಡೋಣ ಮುಂದಿನ ದಿನಗಳು ಹೇಗೆ ಸಾಗುತ್ತೆ ಅಂತ. ಯಾವಾಗಲೂ ನಾವು ಇದ್ದಾಗೆ ಇರ್ತೀವಿ ಅನ್ನೋದಕ್ಕೆ ಸಾಧ್ಯವಿಲ್ಲ. ಮುಂದೊಂದು ದಿನ ನನ್ನ ಜೀವನದಲ್ಲೂ ಚೇಂಜಸ್ ಆದರೂ ಆಗಬಹುದು, ಹೇಳೋದಕ್ಕಾಗಲ್ಲ ಫ್ರೆಂಡ್ಸ್. ಹಾಗೇನೆ ನಾನು ಮತ್ತೆ ಇವಾಗ ಸಂಜೆ ವ್ಲಾಗೆಲ್ಲ ತೋರಿಸ್ತಾ ಹೋದ್ರೆ ನಿಮಗೆ ಬೋರಿಂಗ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.